ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಗ್ರಾಚಾರ ಅಂದರೆ ಇದೆ. ಡಿ ಕೆ ಶಿವಕುಮಾರಿಗೆ ಎಂಥ ಗ್ರಾಚಾರ ಅಂದರೆ, ಇನ್ನೇನು ಡೆಲ್ಲಿಗೆ ಹೋಗಬೇಕು, ರಾಹುಲ್ ಗಾಂಧಿ ನಾಳೆ ಬರ್ತಾ ಇದ್ದಾರೆ, ನಾಡ್ದು ಡೆಲ್ಲಿಯಲ್ಲಿ ಮೀಟಿಂಗ್ ಆಗಬೇಕು, 9ನೇ ತಾರೀಕು ಘೋಷಣೆ ಆಗಬೇಕು. ಇಂಥ ಟೈಮಲ್ಲಿ ಬಂತು ನೋಡಿ ಗ್ರಾಚಾರ. ಹೆಂಗಂದರೆ, ಇಲ್ಲಿವರೆಗೂ ಅವ್ರಿಗೆ ಯಾವಾಗ ತೀರ್ಮಾನ ಆಗಬೇಕಿತ್ತು ಒಂದಲ್ಲ ಒಂದು ಅಡ್ಡಿ ಆತಂಕ ಬರ್ತಾಯಿತ್ತು. ಈಗ ಎಂಥ ಅಡ್ಡಿ ಬಂದಿದೆ ಅಂದರೆ, ಬೇರೆಯವರು ಕಟ್ಟಾಕೋದಲ್ಲ, ಸ್ವತಃ ಡಿ ಕೆ ಶಿವಕುಮಾರ್ ತಮ್ಮನ್ನು ತಾವೇ ಕಟ್ಟಾಕೊಂಡ್ಬಿಡ್ತಾರೆ. ಅವರೇ ಹೋಗಲ್ಲ ಡೆಲ್ಲಿಗೆ. ಆ ಪರಿಸ್ಥಿತಿ ಇದು. ಯಾಕಂದರೆ ಅಂತಹದ್ದು ಈಗ ಬಂದಿರೋದು ಕಣ್ಣೆದುರುಗಡೆ ಕಾಣಿಸ್ತಾ ಇದೆಯಲ್ಲ. ಈಗಿರುವಾಗ ಡಿ ಕೆ ಶಿವಕುಮಾರ್ ಹೇಗೆ ಹೋಗ್ತಾರೆ? ಮುಗೀತು ಕತೆ. ನಾನು ಹೇಳ್ತೀನಿ ಕೇಳಿ. ಈಗ ಸದ್ಯಕ್ಕಂತೂ ತೀರ್ಮಾನ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅಡ್ಡಿ ಈಗ ಎದುರಾಗಿದೆ. ಡಿ ಕೆ ಶಿವಕುಮಾರ್ ನಿರೀಕ್ಷೆ ನೀರು ಪಾಲಾಗಿದೆ. ಬಹುಶಃ ಇದನ್ನು ಯಾರು ಊಹಿಸಿರಲಿಲ್ಲ. ಇದನ್ನೆಲ್ಲ ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ? ಹೆಂಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇದನ್ನು? ಅಂಥ ಅಡ್ಡಿ ಬಂದಿರೋದು ಈಗ. ಹಾಗಾದರೆ ಏನಾಗಿದೆ? ಯಾವ ಕಾರಣಕ್ಕಾಗಿ ದೆಹಲಿ ಪ್ರವಾಸವೇ ರದ್ದಾಗ್ತಾ ಇದೆ? ಯಾವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ನಿರೀಕ್ಷೆ ನೀರು ಪಾಲಾಗ್ತಾ ಇದೆ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಮಹತ್ವಾಕಾಂಕ್ಷೆ ಕನಸಾಗಿಯೇ ಉಳಿದು ಬಿಡುತ್ತಾ? ಏನಾಗಿದೆ? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಟೈಮ್ ಸರಿ ಇಲ್ವೋ, ಅವ್ರಿಗೆ ಯೋಗ ಇಲ್ವೋ, ಗ್ರಾಚಾರವೋ, ಒಂದಲ್ಲ ಒಂದು ಅಡ್ಡಿ ನೋಡಿ. ಪ್ರತಿ ಬಾರಿಯೂ ನಿಮಗೆ ಹೇಳ್ತೀನಿ ನೋಡಿ, ಬಹಳ ದೊಡ್ಡ ಅಡ್ಡಿ ಫಸ್ಟ್ ಅವ್ರಿಗೆ ಬಂದಿದ್ದು ಯಾವ್ದು ಗೊತ್ತಾ? ಲೋಕಸಭಾ ಚುನಾವಣೆ ಆದ ಕೂಡಲೇ ಈ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ತೀರ್ಮಾನ ಮಾಡಬೇಕು ಅಂತ ಇದ್ದಿತ್ತು. ಡೆಲ್ಲಿಗೆ ಹೋಗಬೇಕಿತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಲೋಕಸಭಾ ಎಲೆಕ್ಷನ್ ಆದ ಕೂಡಲೇ. ಆದರೆ ಏನಾಯಿತು? ಎಲೆಕ್ಷನ್ ಮುಗೀತು, ಇನ್ನೇನು ಡೆಲ್ಲಿಗೆ ಹೋಗಿ ಮೀಟಿಂಗ್ ಮಾಡಬೇಕಿತ್ತು. ಸಿದ್ದರಾಮಯ್ಯನವರು ತಮ್ಮ ಮನೆಯ ಬಾತ್ರೂಮ್ನಲ್ಲಿ ಬಿದ್ದು ಕಾಲು ಮುರ್ಕೊಂಡು ವೀಲ್ ಚೇರಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 2 ತಿಂಗಳು ವೀಲ್ ಚೇರ್ ಬಿಟ್ಟು ಇಳಿಲೇ ಇಲ್ಲ ಸಿದ್ದರಾಮಯ್ಯನವರು. ಅದಾಗ್ತಿದ್ದಾಗೆ ಬಜೆಟ್ ಆದಮೇಲೆ ಇನ್ನೇನು ತಳ್ಕೊಂಡು ಹೋಯ್ತು. ಒಂದರಿಂದ ಒಂದು ತಳ್ಕೊಂಡು ಹೋಯ್ತು. ಅದ್ರ ಬೆನ್ನಿಗೆ ಏನೇನಾಯಿತು ನೀವೆಲ್ಲ ನೋಡಿದಿರಿ. ಬಿಹಾರದ ಎಲೆಕ್ಷನ್ನು. ಈಗ ಬಿಹಾರದ ಎಲೆಕ್ಷನ್ ಮುಗಿತಾ ಇದ್ದಾಗೆ ರಾಹುಲ್ ಗಾಂಧಿ ಫಾರಿನಿಗೆ ಹೋದರು. ಇನ್ನೇನು ಅವ್ರು ಬರ್ತಾರೆ ನಾಳೆ, 24 ಗಂಟೆಯಲ್ಲಿ ಬಂದು ಮೀಟಿಂಗ್ ಕೂತ್ಕೋಬೇಕು. ಸೋನಿಯಾ ಗಾಂಧಿಯವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೆಮ್ಮು ಮತ್ತು ಉಸಿರಾಟದ ತೀವ್ರ ತೊಂದರೆಯಿಂದ ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳು ಉಲ್ಬಣಗೊಂಡು ಸೋನಿಯಾ ಗಾಂಧಿಯವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಹೆಂಗೆ ಸಾಧ್ಯ? ನೀವು ಯೋಚನೆ ಮಾಡಿ. ಅವ್ರಿಗೆ ಮೊದಲಿಂದನೂ ಭಾಳ ಸಮಯದಿಂದ ಕೆಮ್ಮು ಮತ್ತು ಉಸಿರಾಟ ತೊಂದರೆ ಇತ್ತು, ಅಸ್ತಮ ಇತ್ತು ಅವರಿಗೆ. ಆದರೆ ಈ ಚಳಿಗಾಲದಲ್ಲಿ, ಅದರಲ್ಲೂ ಕೂಡ ದೆಹಲಿಯಲ್ಲಿ ವಾಯುಮಾಲಿನ್ಯದ ಪರಿಸ್ಥಿತಿ ಯಾವ ಲೆವೆಲಿಗೆ ಹೋಗಿದೆ ಅಂದರೆ, ಅದರ ಪರಿಣಾಮ ಸೋನಿಯಾ ಗಾಂಧಿಯವರು ಅವರ ಆರೋಗ್ಯ ಹದಗೆಟ್ಟಿದೆ ಹಾಗೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೇವ್ರ ದಯೆಯಿಂದ ಅವ್ರು ಬೇಗ ಚೇತರಿಸ್ಕೊಳ್ಳಿ. ಹೀಗಾಗಿರೋದು ದುರದೃಷ್ಟಕರ. ಅವರು ದೆಹಲಿಯ ಸರ್ ಗಂಗಾರಾಮ್ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಪ್ರತಿ ಬಾರಿಯೂ ಅಲ್ಲೇ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಿದ್ದು. ಅಲ್ಲಿನ ಆಸ್ಪತ್ರೆ ಅಧ್ಯಕ್ಷರು ಡಾಕ್ಟರ್ ಅಜಯ್ ಸ್ವರೂಪ್ ಅವರೇ ಹೇಳಿದ್ದಾರೆ, ಅವರಿಗೆ ಅಸ್ತಮ ಸಮಸ್ಯೆಯಿಂದಾಗಿ ಆರೋಗ್ಯ ಹದಗೆಟ್ಟಿದೆ, ಅದಕ್ಕೋಸ್ಕರ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂತ. 2 ದಿನ ಆಯಿತು ಅವರಿಗಾಗಲೇ ಆಸ್ಪತ್ರೆಗೆ ಸೇರಿ. ಪಲ್ಮನಾಲಜಿಸ್ಟು ಮತ್ತು ಚೆಸ್ಟ್ ಫಿಸಿಷಿಯನ್ ಈಗಾಗಲೇ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಆಂಟಿಬಯೋಟಿಕ್ಸ್ ಹಾಗೂ ಬೇರೆ ಬೇರೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ರಿಪೋರ್ಟ್ ಇದೆ. ಆದರೆ ನೋಡಿ, ಈಗ ಸೋನಿಯಾ ಗಾಂಧಿಯವರ ಆರೋಗ್ಯ ಕೆಟ್ಟಿರೋದು ಅದು ಯಾರೂ ಏನು ಮಾಡಲಿಕ್ಕಾಗಲ್ಲ. ಬಟ್ ಸಹಜವಾಗಿ ಏನಿತ್ತು ಡಿ ಕೆ ಶಿವಕುಮಾರ್ ಅವ್ರ ನಿರೀಕ್ಷೆ, ಅದಕ್ಕೆ ತಣ್ಣೀರು ಬಿದ್ದಾಗ ಆಯ್ತಲ್ಲ. ಹೋಗಬೇಕಿತ್ತು. ಇನ್ನೇನು ಅವ್ರು ಹೋಗೋಕ್ಕೆಲ್ಲ ರೆಡಿ ಆಗಿದ್ರು, ಡೆಲ್ಲಿಗೆ ಹೋಗಿ ರೆಡಿ ಆಗಿದ್ರು. ಅವರು ಸಿದ್ದರಾಮಯ್ಯನವರಿಬ್ಬರು ಹೋಗಬೇಕು, ಮೀಟಿಂಗ್ ಕೂತ್ಕೋಬೇಕು, ತೀರ್ಮಾನ ಆಗಬೇಕು. ಅಂಥ ಸಮಯದಲ್ಲಿ ಹೀಗಾಗಿದೆ. ಮತ್ತು ಸೋನಿಯಾ ಗಾಂಧಿಯವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬಂದರೆ ಒಳ್ಳೆಯದು. ಆದರೆ ಈ ಹಿಂದೆ ಎಲ್ಲ ನೋಡಿ, ಅವರಿಗೆ ಬಹಳ ಸುದೀರ್ಘವಾದ ಅನಾರೋಗ್ಯದ ಇತಿಹಾಸ ಇದೆ. 2011ರಲ್ಲಿ ನಿಮಗೆ ನೆನಪಿರ್ಬೋದು, ಅವರು ಗರ್ಭಕಂಠದ ಕ್ಯಾನ್ಸರ್ನಿಂದ ಬಳಲಿದ್ದರು. ಅಮೇರಿಕಾದ ನ್ಯೂಯಾರ್ಕಲ್ಲಿ ಮೆಮೋರಿಯಲ್ ಸ್ಲೋನ್ ಕೆಟರಿಂಗ್ ಕ್ಯಾನ್ಸರ್ ಸೆಂಟರ್ ಅಂತ ಇದೆ. ಅಲ್ಲಿ ಅವರಿಗೆ ಆಪ್ರೇಟ್ ಮಾಡಿ ಅವ್ರನ್ನ ಟ್ರೀಟ್ ಮಾಡಲಾಗಿತ್ತು. ಆಪ್ರೇಷನ್ ಆಗಿತ್ತು ಅವರಿಗೆ. ಅದಾದಮೇಲೆ ಚೇತರಿಸ್ಕೊಂಡ್ರು. ಆದರೆ 2 ವರ್ಷಕ್ಕೆ ಒಂದು ಸತಿ ಅವರು ಪಾರ್ಲಿಮೆಂಟಲ್ಲಿದ್ದಾಗಲೇ ಅನಾರೋಗ್ಯಕ್ಕೊಳಗಾಗಿದ್ದರು. ಅಲ್ಲಿಂದ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದರು. ಮತ್ತು 2022ಅಲ್ಲಿ ಕೋವಿಡ್-19 ಅದು ಕೂಡ ಕೋವಿಡ್ಗೂ ಕೂಡ ಒಳಗಾಗಿದ್ದರು ಅವರು. ಈವನ್ ಲಾಸ್ಟ್ ಇಯರ್ ಜೂನಲ್ಲಿ ಶಿಮ್ಲಾದಲ್ಲವರು ಹೈ BP ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಆ ತಿಂಗಳಲ್ಲಿ ನನಗೆ ನೆನಪಿರುವಾಗ 2 ಸತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಶಿಮ್ಲಾದಲ್ಲಿ ಒಂದು ಸತಿ, ಮತ್ತು ಡೆಲ್ಲಿಗೆ ಬಂದು ಇದೇ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ದರು. ಜೂನ್ 19ನೇ ತಾರೀಕೇನೋ ಡಿಸ್ಚಾರ್ಜ್ ಆಗಿದ್ರು, ನನಗೆ ನೆನಪಿರೋ ಹಾಗೆ. ಈಗ ಕೆಮ್ಮು ಉಸಿರಾಟದ ತೊಂದರೆ ಅಸ್ತಮ ಅಂತೇಳಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವ್ರು ಆಸ್ಪತ್ರೆಯಿಂದ ಹೊರಗೆ ಬರೋವರೆಗೂ ಇವರು ಕೂತ್ಕೊಂಡು ರಾಜಕೀಯ ಮಾತಾಡೋಕ್ಕಾಗುತ್ತಾ? ಅಲ್ಲಿ ತೀರ್ಮಾನ ಮಾಡೋಕ್ಕಾಗುತ್ತಾ? ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರೇ ತೀರ್ಮಾನ ಮಾಡಬೇಕು, ಸೋನಿಯಾ ಗಾಂಧಿಯವರಿಂದನೇ ನಿರ್ಧಾರ ಹೊರಗೆ ಬರಬೇಕು ಅಂತ ಕೇಳ್ತಿರೋರು. ಅವರಿಗೆ ರಾಹುಲ್ ಗಾಂಧಿ ಮೇಲೆ ನಂಬಿಕೆ ಇಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರ ಪರವಾಗಿರುವಂಥದ್ದು ಅಂತೇಳಿ. ಯಾಕಂದರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ನಮ್ಮ ವಿರೋಧ ಇಬ್ಬರನ್ನ, ಒಂದು ಪ್ರಿಯಾಂಕಾ ಗಾಂಧಿ, ಮತ್ತೊಂದು ಸೋನಿಯಾ ಗಾಂಧಿ ಅವ್ರನ್ನ. ಈಗ ಸೋನಿಯಾ ಗಾಂಧಿ ಅವರು ಇಲ್ಲದೆ ಸಭೆ ನಡೀಲಿಕ್ಕೆ ಹೇಗೆ ಸಾಧ್ಯ?
ಸೋನಿಯಾ ಗಾಂಧಿಯವರು ಅನಾರೋಗ್ಯದಿಂದ ಬಳಲ್ತಾ ಇರುವಾಗ ಇವರು ತೀರ್ಮಾನ ಮಾಡಲಿಕ್ಕೆ ಯಾಕೆ ಸಾಧ್ಯ? ತೀರ್ಮಾನ ಮಾಡಿ ಇವರು ಬಂದು ಸಿ ಎಮ್ ಆಗೋದು, ಅವ್ರು ರಾಜೀನಾಮೆ ಕೊಡೋದು ಅವೆಲ್ಲ ಈಗ ಆಗೋ ಮಾತಾ? ಹೋಯ್ತು ಬಿಡಿ, ಇದು ಮುಂದಕ್ಕೆ ಹೋಯ್ತೀಗ, ಹೊರಟೋಯ್ತೀಗ ಮುಂದಕ್ಕೆ. ಸದ್ಯಕ್ಕಂತೂ ತೀರ್ಮಾನ ಆಗಲ್ಲ. ಅಲ್ಲಿಗೆ ಇನ್ನು ಸಿದ್ದರಾಮಯ್ಯನವರು ಪ್ರೀ ಬಜೆಟ್ ಮೀಟಿಂಗ್ ಶುರು ಮಾಡ್ತಾರೆ. ಅದಾಗ್ತಿದ್ದಾಗೆ ಬಜೆಟ್ ಮಂಡನೆ ಮಾಡ್ತಾರೆ. ಬಜೆಟ್ ಮಂಡನೆ ಮಾಡಿದ್ರೆ ಮುಗ್ದೇ ಹೋಯ್ತು ಕತೆ. ಅದಾಗ್ತಿದ್ದಾಗೆ ZPTP ಎಲೆಕ್ಷನ್ನು. ZPTP ಎಲೆಕ್ಷನ್ ಬೆನ್ನಿಗೆ 5 ರಾಜ್ಯಗಳ ಚುನಾವಣೆ: ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳ, ಅಸ್ಸಾಂ, ಪುದುಚೇರಿ, ಇವೆಲ್ಲ ಎಲೆಕ್ಷನ್ನು. ಅಲ್ಲಿ ಮುಗೀತು, ಜೂನ್ವರೆಗೂ ಆಯಿತು. ಅದಾದಮೇಲೆ ಇನ್ನೇನು ಬರುತ್ತೋ. ಸೊ ಸದ್ಯಕ್ಕಂತೂ ಸಿದ್ದರಾಮಯ್ಯನವರು ನೋಡಿ, ಇವತ್ತು ಸರಿಯಾಗಿ ಅವರು ದೇವರಾಜ ಅರಸು ಅವರು ಅತಿ ಹೆಚ್ಚು ದಿನ ರಾಜ್ಯದ ಮುಖ್ಯಮಂತ್ರಿ ಆದಂಥ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಅದೇ ದಿನ ಈ ಕಡೆ DK ಶಿವಕುಮಾರ್ಗೆ ಇಂಥದ್ದೊಂದು ಶಾಕ್ ಎದುರಾಗಿದೆ. ಬಹುಶಃ ಇನ್ನೂ ಅವರಿಗೂ ಬೇರೆ ದಾರಿ ಇದ್ದಾಗಿಲ್ಲ. ನಾನು ಹೇಳಿದ್ನಲ್ಲ, ಅವ್ರಿಗೆ ಅವರೇ ಕಟ್ಟಾಕೊಂಡ್ಬಿಡ್ತಾರೆ. ಸೋನಿಯಾ ಗಾಂಧಿ ಅವರಿಗೆ ಅನಾರೋಗ್ಯ ಆಗಿದೆ ಅಂದರೆ ಇಲ್ಲ ನಾನು ತೀರ್ಮಾನ ಮಾಡಿ ಅನ್ನೋಕ್ಕಾಗುತ್ತೆ, ಹೋಗಿ ಇವರೇ ಹೋಗೋದಿಲ್ಲ. ಆ ಪರಿಸ್ಥಿತಿ ಬಂತೀಗ ಅವರಿಗೆ. ಸೋನಿಯಾ ಗಾಂಧಿಯವ್ರ ಬಗ್ಗೆ DK ಶಿವಕುಮಾರ್ ಭಾಳ ಗೌರವ ಇಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅವ್ರನ್ನ ಭಾಳ ನಂಬಿದ್ದಾರೆ. ಅವರೇನಾದರೂ ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಸೋನಿಯಾ ಗಾಂಧಿ ಅವ್ರ ನಿರ್ಧಾರದಿಂದ ಅಂತ ನಂಬಿರುವಂಥವ್ರು. ಹೀಗಾಗಿ ಈಗ ಅವರು ಡೆಲ್ಲಿಗೆ ಹೋಗಿ ನಾನು CM ಮಾಡಿ ಅಂತಲೇ ಸ್ವತಃ DK ಶಿವಕುಮಾರೇ ಹೋಗೋದಿಲ್ಲ. ನೆನ್ಪಿಟ್ಟು ಕಡೆ ಅಲ್ಲಿ ಇಕ್ಬಾಲ್ ಹುಸೇನ್ ಬಾಯಿ ಪಡ್ಕೊಂಡಿದ್ದೆ ಬಂತು. 9ನೇ ತಾರೀಕು ಪ್ರಮಾಣ ವಚನ, 9ನೇ ತಾರೀಕು ಪ್ರಮಾಣ ವಚನ. ಇನ್ನೆಲ್ಲ 9ನೇ ತಾರೀಕು ಪ್ರಮಾಣ ವಚನ? ಅವ್ರು ಮೊದಲು 6ನೇ ತಾರೀಕು ಅಂತಿದ್ರು, ಇವತ್ತು 6ನೇ ತಾರೀಕು ಆಯಿತಾ DK ಶಿವಕುಮಾರ್ ಅವ್ರ ಪ್ರಮಾಣ ವಚನ? ಈ ಥರ ಶಾಕ್ ಬಂದಿದೆ. ಇನ್ನು 9ನೇ ತಾರೀಕೆಲ್ಲಾಗುತ್ತೆ? ಅವ್ರು ಹೇಳಿದ್ದೇ ಆಯಿತು ಅಷ್ಟೇ. ಈಗ ಸ್ವತಃ DK ಶಿವಕುಮಾರ್ ಅವರೇ ಮನೆಯಲ್ಲಿ ಪಟ್ಟ ಕೂತ್ಕೊಂಡು ದೇವ್ರಿಗೆ ಪ್ರಾರ್ಥನೆ ಮಾಡ್ತಾರೆ, ಸೋನಿಯಾ ಗಾಂಧಿಯವರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ, ಅವ್ರ ಆರೋಗ್ಯ ಸರಿ ಹೋಗಲಿ ಅಂತೇಳಿ. ಅದು ಬಿಟ್ಟು ನಾನು CM ಮಾಡಿ ಅಂತಲೇ ಹೋಗಿ ಕೂತ್ಕೊಳ್ಳೋದು. ಅಲ್ಲಿಗೆ ಪಟ್ಟದ ಪಟ್ಟು ಸದ್ಯಕ್ಕೆ ಮುಂದಕ್ಕೆ ಹೋದಾಗಾಯಿತು. ಸದ್ಯಕ್ಕಂತೂ ತೀರ್ಮಾನ ಆಗೋದಿಲ್ಲ. ಸೋನಿಯಾ ಗಾಂಧಿಯವರ ಆರೋಗ್ಯ ಸ್ಥಿರವಾಗಲಿ, ಅವರು ಚೇತರಿಸ್ಕೊಳ್ಳಿ ಅಂತಲಿ ನಾವು ಕೂಡ ಆಶಿಸೋಣ. ಬಟ್ ಈ ಎಲ್ಲ ಡೆವಲಪ್ಮೆಂಟ್ಗಳು ನೋಡ್ತಾ ಇದ್ರೆ ಮಾತ್ರ ಯಾಕೋ DK ಶಿವಕುಮಾರ್ ಅವರಿಗೆ ಸದ್ಯಕ್ಕೆ CM ಆಗೋ ಯೋಗ ಕಾಣಿಸ್ತಾ ಇಲ್ಲ. ಏನಂತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Yesterday, last night, she admitted to hospital. ಯಾರು ತಿಳಿಸಿದ್ದಾರೆ. Actually, officially, it has not been known. Only it is in news. We'll check it up. Anyway, we wish for a speedy recovery. All our prayers are there for Madam, and she will have a long, healthy life, and to guide this Congress party and country. She has stood for the party in all the crises, and she has guided well. And Madam, all our strength will be there for all of us.